ಎಲ್ಲರಿಗೂ ನಮಸ್ಕಾರ. ನಾವು ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕುತ್ತೇವೆ, ಕರ್ಪೂರ ಆರತಿ ಧೂಪವನ್ನು ಬೆಳಗುತ್ತೇವೆ, ದೇವರಿಗೆ ನೀರನ್ನು ಸಮರ್ಪಿಸುತ್ತೇವೆ, ತೆಂಗಿನಕಾಯನ್ನು ಹೊಡೆಯುತ್ತೇವೆ, ದೀಪವನ್ನು ಹಚ್ಚುತ್ತೇವೆ. ಇದರ ಹಿಂದೆ ಇರುವ ನಿಜವಾದ ಅರ್ಥ ಏನು ಎಂದು ಯಾವಾಗಲಾದರೂ ಯೋಚನೆಯನ್ನು ಮಾಡಿದ್ದೀರಾ? ಇದು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಇಂದು ನಾನು ಹೇಳಲು ಪ್ರಯತ್ನವನ್ನು ಮಾಡುತ್ತೇನೆ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮೊದಲಿಗೆ ಪ್ರದಕ್ಷಿಣೆ ಎಂಬ ಪದದ ಅರ್ಥವನ್ನು ನೋಡೋಣ. ಪ್ರ ಎಂದರೆ ಅಜ್ಞಾನವನ್ನು ದೂರ ಮಾಡುವುದು, ದ ಎಂದರೆ ಇಚ್ಛೆಗಳನ್ನು ಪೂರೈಸುವುದು, ಕ್ಷಿ ಎಂದರೆ ಹುಟ್ಟು ಸಾವು ಚಕ್ರದಿಂದ ಮುಕ್ತಿಯನ್ನು ಹೊಂದುವುದು, ಣ ಎಂದರೆ ಜ್ಞಾನದಿಂದ ಅಜ್ಞಾನ ಮತ್ತು ಬಂಧನಗಳಿಂದ ಮುಕ್ತಿಯನ್ನು ಪಡೆಯುವುದು. ಶಿವಾಲಯಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ಎಂದು ಈಗ ನೋಡೋಣ. ಶಿವಾಲಯದ ಧ್ವಜಸ್ತಂಭದ ಹತ್ತಿರ ನಿಂತು ಶಿವನನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ದೇವಸ್ಥಾನದ ಪ್ರಾಕಾರದ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಅದು ಹೇಗೆ ಎಂದರೆ, ನಮ್ಮ ಎಡಭಾಗದಿಂದ ಶುರು ಮಾಡಿ ಶಿವನ ಅಭಿಷೇಕದ ಜಲ ಶೇಖರಣೆ ಆಗುವ ಸ್ಥಳವಿರುತ್ತದೆ ಅಲ್ಲವೇ, ಅಂದರೆ ಆ ಸೋಮಸೂತ್ರದ ಹತ್ತಿರ ಅಲ್ಲಿಯ ತನಕ. ಅಲ್ಲಿ ಪ್ರಮಥಗಣಗಳು, ಚಂಡೀಶ್ವರರು ಇರುತ್ತಾರಂತೆ. ಹಾಗಾಗಿ ಆ ಅಭಿಷೇಕದ ಜಲವನ್ನು ದಾಟದೆ ಅಲ್ಲಿ ಆ ಚಂಡೀಶ್ವರನಿಗೆ ನಮಿಸಿ ಮತ್ತೆ ಅಲ್ಲಿಂದ ಹಾಗೆ ವಾಪಸ್ಸು, ಅಂದರೆ ಉಲ್ಟಾ ಹೋಗಿ ಧ್ವಜಸ್ತಂಭದ ಹತ್ತಿರ ನಿಂತು ಒಳಗೆ ಇರುವ ಈಶ್ವರನಿಗೆ ಮತ್ತೆ ನಮಿಸಿ, ನಂತರ ನಮ್ಮ ಬಲಭಾಗದಿಂದ ಪ್ರದಕ್ಷಿಣೆ ಮಾಡಿ ಆ ಅಭಿಷೇಕದ ಜಲದ ಸ್ಥಳದ ಹತ್ತಿರ ಹೋಗಿ ಚಂಡೀಶ್ವರನ ಹತ್ತಿರ ಬರಬೇಕು. ಆ ಅಭಿಷೇಕ ನೀರು ಶೇಖರಣೆಯಾಗುವ ಸ್ಥಳವನ್ನು ದಾಟಬಾರದು. ಅಲ್ಲಿ ಆ ಚಂಡೀಶ್ವರರಿಗೆ ನಮಸ್ಕರಿಸಿ ಮತ್ತೆ ಹಿಂದೆ ಬಂದು ಧ್ವಜಸ್ತಂಭದ ಹತ್ತಿರ ಸೇರಿ ಈಶ್ವರನಿಗೆ ನಮಿಸಬೇಕು. ಇದು ಒಂದು ಪ್ರದಕ್ಷಿಣೆ. ಹೀಗೆ ಮಾಡುವುದರಿಂದ 10,000 ಪ್ರದಕ್ಷಿಣೆ ಶಿವಾಲಯದ ಸುತ್ತಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಶಿವನ ಆಲಯದಲ್ಲಿ ಪಂಚಭೂತಗಳ ಪ್ರತೀಕವಾಗಿ 5 ಪ್ರದಕ್ಷಿಣೆಯನ್ನು ಮಾಡಬೇಕು. ವಿಷ್ಣುವಿಗೆ ಸಪ್ತಲೋಕದ ಗುರುತಿಗಾಗಿ 7 ಪ್ರದಕ್ಷಿಣೆ ಹಾಕಬೇಕು. ದೇವಿಯ ದೇವಸ್ಥಾನದಲ್ಲಿ ಅಷ್ಟಲಕ್ಷ್ಮಿಯ ಅನುಗ್ರಹಕ್ಕಾಗಿ 8 ಪ್ರದಕ್ಷಿಣೆಯನ್ನು ಹಾಕಬೇಕು. ಗಣೇಶನಿಗೆ 3, ನವಗ್ರಹಗಳಿಗೆ 9, ಆಂಜನೇಯನಿಗೆ 11, ಸುಬ್ರಹ್ಮಣ್ಯನಿಗೆ 27, ಅಯ್ಯಪ್ಪ ಸ್ವಾಮಿಗೆ 5 ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮಲ್ಲಿರುವ 7 ಚಕ್ರಗಳು ಆಕ್ಟಿವೇಟ್ ಆಗುತ್ತದೆ. ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಹೊಂದಿಕೊಂಡು ದೇಹ ಮತ್ತು ಮನಸ್ಸು ಬ್ಯಾಲೆನ್ಸ್ ಆಗಲು ಪ್ರದಕ್ಷಿಣೆ ಸಹಾಯ ಮಾಡುತ್ತದೆ. ಈಗ ಕರ್ಪೂರವನ್ನು ಹಚ್ಚೋದು ನೋಡುತ್ತೇವೆ. ಎಲ್ಲರೂ ಸಾಮಾನ್ಯವಾಗಿ ಕೇಳಿರುತ್ತೀರಾ, ಕರ್ಪೂರ ಹಚ್ಚಿದರೆ ನೆಗೆಟಿವಿಟಿ ಹೋಗುತ್ತೆ ಎಂದು. ಇದರ ಅರ್ಥ ದೆವ್ವ ಭೂತ ಎಂದು ಅಲ್ಲ. ನಮ್ಮಲ್ಲಿರುವ ಸ್ಟ್ರೆಸ್, ನಮ್ಮಲ್ಲಿರುವ ಭಯ, ಆ ಒಂದು ಹೆವಿ ಫೀಲಿಂಗ್ ಎಂದು ಹೇಳುತ್ತೇವಲ್ಲವೇ, ಅದು
ಕರ್ಪೂರ ಹಚ್ಚಿದಾಗ ಆ ಒಂದು ವಾಸನೆಯಿಂದ ನಮ್ಮ ಬ್ರೈನ್ ಒಂದು ಕಾಮ್ ಸ್ಟೇಟ್ಗೆ ಹೋಗುತ್ತದೆ. ಆ ಜ್ವಾಲೆಯನ್ನು ನೋಡಿದಾಗ ಫೋಕಸ್ ಕೂಡ ಬರುತ್ತದೆ, ವಾತಾವರಣ ಶುಭ್ರವಾಗುತ್ತದೆ, ಅಲ್ಲಿರುವ ಕ್ರಿಮಿಕೀಟಗಳು ನಾಶವಾಗುತ್ತವೆ, ಅದರ ಜೊತೆ ನಮ್ಮ ಈಗೋ ಕೂಡ ನಾಶವಾಗುತ್ತದೆ. ಅಗರಬತ್ತಿ ಏಕೆ ಹಚ್ಚುತ್ತೇವೆ? ಇದು ಕೇವಲ ಸುಗಂಧಕ್ಕೆ ಮಾತ್ರವಲ್ಲ, ಧೂಪಂ ಆಘ್ರಾಪಯಾಮಿ ಅಂತ ಹೇಳುತ್ತೇವೆ. ಅಂದರೆ ಈ ಸುಗಂಧವನ್ನು ಸ್ವೀಕರಿಸು ಎಂದು ದೇವರಿಗೆ ಅರ್ಪಣೆಯನ್ನ ಮಾಡುತ್ತೇವೆ. ಹೇಗೆ ಧೂಪವು ಕರಗುತ್ತಾ ಒಳ್ಳೆ ವಾಸನೆಯನ್ನು ಮಾತ್ರ ಬಿಡುತ್ತದೆಯೋ ಹಾಗೆ ನಮ್ಮ ಬದುಕಿನಲ್ಲಿ ಕೂಡ ಒಳ್ಳೆತನ ಮಾತ್ರ ಉಳಿಯಬೇಕು ಎಂದು ಈ ಧೂಪವು ತೋರಿಸುತ್ತದೆ. ತೆಂಗಿನಕಾಯಿ ನಮ್ಮ ತಲೆಯನ್ನ ಸೂಚಿಸುತ್ತದೆ. ಹೊರಗಿನ ಗಟ್ಟಿಯತನ ನಮ್ಮ ಅಹಂಕಾರ, ಒಳಗಿನ ಬಿಳಿಯಾಗಿರುವ ಆ ಕಾಯಿ ನಮ್ಮ ಶುದ್ಧ ಮನಸ್ಸು. ಅದನ್ನು ದೇವರ ಮುಂದೆ ಹೊಡೆಯುವಾಗ ನನ್ನ ಅಹಂಕಾರವನ್ನು ಹೊಡೆಯುತ್ತಿದ್ದೀನಿ, ಶುದ್ಧ ಮನಸ್ಸಿನಿಂದ ನಿಮ್ಮ ಬಳಿ ಬಂದಿದ್ದೀನಿ ಎಂದು ಹೇಳುವುದು. ಇನ್ನು ಪೂಜೆಗಳಲ್ಲಿ ನಾವು ಸಾಮಾನ್ಯ ಪೂರ್ಣ ಫಲವನ್ನು ಇಡುತ್ತೇವೆ. ಅಂದರೆ ಒಂದು ಪೂರ್ಣ ತೆಂಗಿನಕಾಯನ್ನ ದೇವರಿಗೆ ಅರ್ಪಿಸುತ್ತೇವೆ. ತೆಂಗಿನಕಾಯಿ ಎಂದರೆ ಮಾನವನ ಜೀವನ. ತೆಂಗಿನಕಾಯಿನ ಹೊರಗಿನ ಭಾಗ ನಮ್ಮ ಅಹಂಕಾರವನ್ನು ಸೂಚಿಸುತ್ತದೆ, ಕಾಯಿ ಮನಸ್ಸನ್ನು ಸೂಚಿಸುತ್ತದೆ, ಅದರಲ್ಲಿರುವ ನೀರು ಜೀವಶಕ್ತಿಯನ್ನ ತೋರಿಸುತ್ತದೆ. ಈ ಪೂರ್ಣ ಫಲವನ್ನು ಅರ್ಪಿಸುವಾಗ ನನ್ನ ದೇಹ, ಮನಸ್ಸು, ಆತ್ಮ ಎಲ್ಲವನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಎನ್ನುವ ಭಾವದಿಂದ ಆ ಪೂರ್ಣ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತೇವೆ. ಪೂಜೆಯಲ್ಲಿ ಪ್ರತಿಯೊಂದು ಅರ್ಪಣೆಗೆ ನೀರು ಯಾಕೆ ಕೊಡುತ್ತೇವೆ? ಅದು ಅತಿಥಿ ಸತ್ಕಾರದ ಭಾವನೆ. ಹೇಗೆ ನಮ್ಮ ಮನೆಗೆ ಯಾರಾದರೂ ಬಂದಾಗ ನೀರು ಬೇಕಾ ಎಂದು ಕೇಳುತ್ತೇವೋ ಹಾಗೆ ಆ ಭಗವಂತನಿಗೆ ನಾವು ನೀರನ್ನು ಅರ್ಪಿಸುತ್ತೇವೆ. ಪಂಚಪಾತ್ರೆಯಲ್ಲಿ ನೀರು ಏಕೆ ಇಡುತ್ತೇವೆ? ಹಾಗಾದರೆ ಪಂಚಪಾತ್ರೆ ಎಂದರೆ ಏನು ಎಂಬುದನ್ನು ನೋಡೋಣ. ಪಂಚ ಎಂದರೆ 5. ಇಲ್ಲಿ ಪಂಚ ಸೂಚಿಸುತ್ತಿರುವುದು ಪಂಚಭೂತಗಳನ್ನು, ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ ಇದರ ಸಂಕೇತ. ಸಾಮಾನ್ಯವಾಗಿ ಕಾಪರ್ ಅಥವಾ ಸಿಲ್ವರ್ ಪಂಚಪಾತ್ರೆಯನ್ನು ಬಳಸುತ್ತೇವೆ. ಇದು ಸಾಂಪ್ರದಾಯಿಕವಾಗಿ ಬಂದಿದ್ದು ಹಾಗೂ ಇದರಲ್ಲಿ ಆಧ್ಯಾತ್ಮಿಕ ತತ್ವ ಹೆಚ್ಚು ಅಡಗಿದೆ ಎಂದು ಹೇಳುತ್ತಾರೆ. ಇನ್ನು ದೀಪ ಬೆಳಗದೆ ಯಾವ ಪೂಜೆಯೂ ಶುರುವಾಗುವುದಿಲ್ಲ. ತಮಸೋಮ ಜ್ಯೋತಿರ್ಗಮಯ, ಅಂಧಕಾರದಿಂದ ಬೆಳಕಿನ ಕಡೆಗೆ ಹೋಗು. ದೀಪ ಹಚ್ಚಿದರೆ ಪಾಸಿಟಿವ್ ಎನರ್ಜಿ ಬರುತ್ತದೆ. ಜ್ವಾಲೆ ಹೇಗೆ ಯಾವಾಗಲೂ ಮೇಲಕ್ಕೆ ಹೋಗುತ್ತಿರುತ್ತದೆಯೋ ಹಾಗೆ ನಮ್ಮ ಜೀವನವೂ ಕೂಡ ಮೇಲಕ್ಕೆ ಹೋಗಲಿ, ನಾವು ಕೂಡ ಉತ್ತುಂಗಕ್ಕೆ ಬೆಳೆಯಲಿ ಎಂಬುದನ್ನು ಈ ದೀಪವು ಸೂಚಿಸುತ್ತದೆ. ನಾವು ಭಗವಂತನ ಮುಂದೆ ಹೇಗೆ ಪ್ರಾರ್ಥನೆ ಮಾಡಬೇಕೆಂದರೆ, ಒಂದು ಚಿಕ್ಕ ಮಗುವು ತನ್ನ ತಾಯಿಯ ಹತ್ತಿರ ಮನಸ್ಸಿನಲ್ಲಿ ಇರುವ ದುಃಖ ಆಸೆಗಳನ್ನು ಹೇಗೆ ಹೇಳಿಕೊಳ್ಳುತ್ತಾನೋ ಹಾಗೆ ಮಾಡಬೇಕು. ಎಂದಿಗೂ ನೀವು ಭಗವಂತನ ಮುಂದೆ ಹೆದರಬೇಡಿ. ಮನಸ್ಸಿನಲ್ಲಿ ಇರುವುದನ್ನು ಪುಟ್ಟ ಮಗುವಿನಂತೆ ಹೇಳಿಕೊಳ್ಳಿ. ಆ ಭಗವಂತನು ಖಂಡಿತವಾಗಲೂ ನಮ್ಮನ್ನು ಕಾಪಾಡುತ್ತಾನೆ. ಇವತ್ತಿನ ಸಂಚಿಕೆ ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟನ್ನು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಜೈ ಗುರುದೇವ ದತ್ತ.